ಕರ್ಕಾಟಕ ರಾಶಿಯವರು ನೀವು ಸ್ವಲ್ಪ ಊಟದ ಬಗ್ಗೆ ಎಲ್ಲ ಗಮನ ವಹಿಸಿ ಆಯಿತಾ. ಊಟ ಕಮ್ಮಿ ಆಗಬಾರ್ದು. ಮನೆಯಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ, ನನಗೆ ನಂದು ಏನು ಸೇವಿಂಗ್ಸ್ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಸದ್ಯಕ್ಕೆ ಇದೆ, ನಡೀತಿದೆ. ಅಂದರೆ ಖರ್ಚಾಗುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಖರ್ಚಾಗುವಂಥದ್ದು ಇದೆ. ಹೊಡೆದಾಟಕ್ಕೆ, ಜಗಳಕ್ಕೆ ಅವಕ್ಕೆಲ್ಲ ನೀವು ಹೋಗಬಾರ್ದು ಆಯಿತಾ. ಎಲ್ಲೂ ಫೈಟಿಗೆ ಹೋಗಬೇಡಿ, ಜಗಳಕ್ಕೆ ಹೋಗಬೇಡಿ. ನಿಮ್ಮ ರಾಹು ಸ್ವಲ್ಪ ನೆಗೆಟಿವ್ ಪ್ಲೇಸಲ್ಲಿದ್ದಾನೆ. ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿ ಅನ್ನೋದು ಎಲ್ಲರೂ ಇದ್ದರೂ ಕೂಡ ನೀವು ಅಲ್ಲಿಂದ ಕಳೆದೋಗೋ ಥರ ಇದ್ದಿರ್ತೀರಾ ಅಂತ ತೋರಿಸುತ್ತೆ ಆಯಿತಾ. ಸೊ ಹಾಗೆ ನಿಮಗೆ ಹಾಗಂತ ಏನು 12ನೇ ಮನೆಯಲ್ಲಿ ಗುರು ಏನಿರ್ತಾನೆ ಅವನು ಲಗ್ನಕ್ಕೆ ಬಂದಾಗ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಸ್ವಲ್ಪ ಜೂನ್ ತನಕ ವೇಟ್ ಮಾಡಿ ಆಯಿತಾ. ಆದಮೇಲೆ ಒಳ್ಳೇದಿದೆ. ಮುಂದಿನ ವರ್ಷನೂ ತುಂಬ ಚೆನ್ನಾಗಾಗುತ್ತೆ. ಗುರುಬಲ ಇರುತ್ತೆ. ಮನೆ ಮಾಡ್ಬೋದು, ಪ್ರಾಪರ್ಟಿ ಮಾಡ್ಕೊಳ್ಬೋದು, ಮನೆಯಲ್ಲಿ ಸಂಪತ್ತಿರುತ್ತೆ, ಚೆನ್ನಾಗಿದೆ. ಬಟ್ ಈಗ ಒಂದು 3-4 ತಿಂಗಳು ಸ್ವಲ್ಪ ಕಷ್ಟ ಇರುತ್ತೆ ಆಯಿತಾ. ಅದಾದಮೇಲೆ ನಿಮ್ಮದು 9ನೇ ಮನೆಯಲ್ಲಿ ಒಳ್ಳೆಯ ಗ್ರಹಗಳಿದ್ದಾವೆ. ಬಟ್ ಸ್ಯಾಟರ್ನ್ ಕೂತ್ಕೊಂಡಿದ್ದಾನೆ ಅಲ್ಲಿ. ತಂದೆಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ನಿಗಾ ವಹಿಸಿ, ತಂದೆಯ ಆರೋಗ್ಯದ ಬಗ್ಗೆ. ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಊರಿಗೆ ಹೋಗಬೇಕು, ತಿರುಗಾಡಬೇಕು, ಓಡಾಡಬೇಕು ಅನ್ನೋದೆಲ್ಲ ಇರುತ್ತೆ. ಸ್ವಲ್ಪ ತಂದೆಯ ಬಗ್ಗೆ ಗಮನ ಹರಿಸಿದ್ರೆ ಸಾಕು. ನಿಮ್ಮ ಕೆಲಸದ ಬಗ್ಗೆ ಏನಂದರೆ ಫೈಟ್ ಇದೆ, ಅದು ಸಿಗುತ್ತೆ ಅಂತೆಲ್ಲ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ಸು ಭಾಳ ಜನಕ್ಕೆ ಇದೆ. ಹಾಗಾಗಿ ನಿಮ್ಮ ಜಾಬು 1-2 ತಿಂಗಳ ನಂತರ ನಿಮಗೆ ಸಿಗ್ಬೋದು, ಅಥವಾ 1 ತಿಂಗಳ ನಂತರ ಏಪ್ರಿಲ್ ಮೇದಲ್ಲಿ ನಿಮಗೆ ಜಾಬ್ ಸಿಗ್ಬೋದು. ಅಕಸ್ಮಾತ್ ಈಗ ಕಳ್ಕೊಂಡಿದ್ರು ಹೋಗುವಂಥ ಚಾನ್ಸ್ ತುಂಬ ಇದೆ. ಹಾಗಾಗಿ ಅಲ್ಲಿ ಏನು ವರ್ಕ್ ಎನ್ವೈರ್ಮೆಂಟಲ್ಲಿ ಏನೂ ತೊಂದರೆ ಆಗದಂಗೆ ನೋಡ್ಕೊಳ್ಳಿ.